ಆಗಸ್ಟ್ ತಿಂಗಳಿನಲ್ಲಿ ಮೇಷರಾಶಿಯವ್ರಿಗೆ ಧೈರ್ಯ ಹೆಚ್ಚಾಗತ್ತೆ. ನಿಮಗೆ ನೀವೇ ಆತ್ಮವಿಶ್ವಾಸ ತಂದ್ಕೋತೀರಾ. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಭೂಮಿ, ಮನೆ, ವಾಹನ ಖರೀದಿಸೋ ಸಾಧ್ಯತೆ ಇದೆ. ಈ ತಿಂಗಳು ಕುಟುಂಬದವ್ರ ಜೊತೆ ಮಾತಾಡೋದಕ್ಕೆ ಹೋಗಬೇಡಿ, ಮನಸ್ತಾಪಗಳಾಗೋ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ಈ ತಿಂಗಳು ಕಡಿಮೆ ಆಗ್ಬೋದು. ಈ ತಿಂಗಳು ದೇವರು ನಿಮಗೆ ಸತ್ಯದ ದರ್ಶನ ಮಾಡಿಸ್ತಾರೆ. ನಿಮ್ಮ ಸ್ನೇಹಿತರು ಇಲ್ಲ ನಿಮ್ಮ ಹಿತೈಷಿಗಳ ಭೇಟಿಯಿಂದ ನಿಮಗೆ ಸಂತೋಷ ಆಗತ್ತೆ. ನಿಮ್ಮ ಮನಸ್ಸಿನಲ್ಲಿ ತುಂಬಾ ದಿನಗಳಿಂದ ಇದ್ದ ನೋವು ಈ ತಿಂಗಳು ಪರಿಹಾರ ಆಗತ್ತೆ. ನೀವೇನಾದ್ರೂ ಕೆಲಸ ಹುಡುಕ್ತಿದ್ರೆ ಖಂಡಿತವಾಗ್ಲೂ ಈ ತಿಂಗಳು ಸಿಗುತ್ತೆ. ನೀವು ಸೋಂಬೇರಿತನನ್ನ ಬಿಡಬೇಕಾಗತ್ತೆ. ಈ ತಿಂಗಳು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಕೀರ್ತಿ ಪ್ರತಿಷ್ಠೆಗಳು ಸಿಗ್ಬೋದು. ಈ ತಿಂಗಳು ತುಂಬಾ ಪ್ರಯಾಣಗಳನ್ನ ಮಾಡ್ತೀರಾ. ತೀರ್ಥಕ್ಷೇತ್ರಗಳಿಗೂ ಕೂಡ ಈ ತಿಂಗಳು ಹೋಗೋ ಸಾಧ್ಯತೆ ಇದೆ. ಯಾರಿಗೂ ಕೂಡ ನೀವು ಶ್ಯೂರಿಟಿ ಹಾಕ್ಬೇಡಿ. ಈ ತಿಂಗಳು ನೀವು ಯಾರಿಗಾದ್ರೂ ಹಣ ಕೊಟ್ರೆ ಖಂಡಿತವಾಗ್ಲೂ ಬರಲ್ಲ. ನಿಮ್ಮನ್ನು ನೀವು ಯಾವತ್ತೂ ಕೂಡ ಬೇರೆಯವ್ರ ಮುಂದೆ ಪ್ರೂವ್ ಮಾಡಬೇಡಿ. ಇದು ನಿಮ್ಗೆ ವೀಕ್ ಪಾಯಿಂಟ್ ಆಗುತ್ತೆ. ನೀವು ಎಷ್ಟೇ ಹೇಳಿದ್ರು ಕೂಡ ಬೇರೆಯವ್ರಿಗೆ ನಿಮ್ಮ ಒಳ್ಳೆತನ ಅರ್ಥನೇ ಆಗಲ್ಲ. ಮದುವೆ ವಿಚಾರದಲ್ಲಿ ನಿಮ್ಮ ತಾಯಿ ಕಡೆಯಿಂದ ಸಂಬಂಧಗಳು ಬರ್ಬೋದು. ಪ್ರಸ್ತಾಪ ಆಗಿರೋ ಮದುವೆ ವಿಚಾರ ಬೇರೆ ಯಾರಿಗೂ ಕೂಡ ಹೇಳಬಾರ್ದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನೀವು ಅನ್ಕೊಂಡೇ ಇರಲ್ಲ ಆ ಮಟ್ಟಕ್ಕೆ ತಗೊಂಡೋಗುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ಸರಿಯಾದ ಡಾಕ್ಯುಮೆಂಟ್ಸ್ ನೀವು ಮಾಡಿಸ್ಬೇಕು. ಆಗಸ್ಟ್ 20ರ ನಂತರ ನಿಮ್ಮ ಕೆಲಸಗಳೆಲ್ಲ ಬೇಗ ಆಗತ್ತೆ. ಹಾಗೂ ದೊಡ್ಡ ಮಟ್ಟದ ವ್ಯಕ್ತಿಯ ಪರಿಚಯ ಕೂಡ ಈ ತಿಂಗಳು ಆಗತ್ತೆ. ದೇವಿಯ ದೇವಸ್ಥಾನಕ್ಕೆ ಹೋಗಿ ದೇವಿಯ ಹೆಸರಲ್ಲಿ ಅರ್ಚನೆ ಮಾಡಿಸೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು ಪರಿಹಾರಗಳಾಗತ್ತೆ.